ಬ್ರೇಕ್ಫಾಸ್ಟ್ ಟೈಮ್ ಅಂದ್ರೆ ನಮ್ಗೆಲ್ಲ ನೆನ್ ಬರೋದು ಚಟ್ನಿ. ವಿತೌಟ್ ಚಟ್ನಿ ದೋಸೆ ಅಥವಾ ಇಡ್ಲಿ ಸ್ವಲ್ಪ ಇನ್ಕಂಪ್ಲೀಟ್ ಅನ್ಸ್ತದಲ್ವಾ? ಆದ್ರೆ ಮನೆಯಲ್ಲಿ ಕೋಕೋನಟ್ ಇಲ್ಲ ಅಥವಾ ಕೋಕೋನಟ್ ಗ್ರೇಟ್ ಮಾಡ್ಬೇಕಂತ ಉದಾಸೀನೇನಾ? ಏನೂ ಟೆನ್ಷನ್ ಬೇಡ, ವರಿ ಮಾಡಬೇಡಿ. ಹೆಬಾಸ್ ಕಿಚನ್ ಅಂದ್ರೆ ನನ್ ಕಿಚನ್ ಅಲ್ಲ, ನಮ್ಮೆಲ್ಲರ ಕಿಚನ್. ಹಾಯ್, ಐ ಆಮ್ ಅರ್ಚನಾ ಹೆಬಾಸ್. ವೆಲ್ಕಮ್ ಟು ಹೆಬಾಸ್ ಕಿಚನ್. ಇವತ್ ನಾನು ಕೋಕೋನಟ್ ಇಲ್ಲದೆ ಸಹ ಸೂಪರ್ ಟೇಸ್ಟಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಕರೆಕ್ಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರೆ ಕೋಕೋನಟ್ ಇಲ್ಲದೆ ಸಹ ನೀವು ತುಂಬಾ ರುಚಿಕರವಾದ, ಕ್ರೀಮಿ ಮತ್ತು ತುಂಬಾ ಫ್ಲೇವರ್ಫುಲ್ ಆದ ಚಟ್ನಿ ಮಾಡಬಹುದು. ಕೋಕೋನಟ್ ಯೂಸ್ ಮಾಡಲಿಲ್ಲ ಅಂದ್ರೂ ಸಹ ಟೇಸ್ಟ್ ನೋಡಿದ್ರೆ ನೀವೆಲ್ಲ ಸರ್ಪ್ರೈಸ್ ಆಗ್ತೀರಾ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಡೇಸ್ ಕೋಕೋನಟ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಡೈಲಿ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸ್ತದಲ್ವಾ? ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಕೋಕೋನಟ್ ಚಟ್ನಿ ಯೂಶಲಿ ಸ್ಪಾಯ್ಲ್ ಆಗ್ಬಿಡ್ತದೆ. ಮಾರ್ನಿಂಗ್ ಮಾಡಿದ್ರೆ ಈವ್ನಿಂಗಿಗೆ ಫ್ರೆಶ್ ಇರಲ್ಲ. ಅದಕ್ಕೆ ತುಂಬಾ ರೆಸ್ಟೋರೆಂಟ್ಸ್ ಮತ್ತೆ ಹೋಟೆಲ್ನವರು ಪೀನಟ್ ಚಟ್ನಿ ಪ್ರಿಫರ್ ಮಾಡ್ತಾರೆ. ಯಾಕಂದ್ರೆ ಅದು ತುಂಬಾ ಲಾಂಗ್ ಟೈಮಿಗೆ ಸಹ ಫ್ರೆಶ್ ಆಗಿರ್ತದೆ, ಟ್ರಾವೆಲ್ಗೆ ಸಹ ತುಂಬಾ ಈಸಿ, ಮತ್ತೆ ಫ್ಲೇವರ್ ಕೂಡ ಸಹ ಚೇಂಜ್ ಆಗಲ್ಲ. ನೆಕ್ಸ್ಟ್ ಟೈಮ್ ಯಾವ ಚಟ್ನಿ ಮಾಡ್ಬೇಕಂತ ಕನ್ಫ್ಯೂಸ್ ಅಲ್ಲಿ ಇದ್ರೆ ಈ ಟೊಮ್ಯಾಟೊ ಪೀನಟ್ ಚಟ್ನಿ ಡೆಫಿನೆಟ್ಲಿ ಟ್ರೈ ಮಾಡಿ. ಒಂದ್ಸರಿ ಸರ್ವ್ ಮಾಡಿದ್ರೆ ನಿಮ್ಮ ಎಂಟೈರ್ ಫ್ಯಾಮಿಲಿ ಸರ್ಪ್ರೈಸ್ ಆಗ್ಬಿಡ್ತಾರೆ. ಟೇಸ್ಟ್ ತುಂಬಾ ರಿಚ್, ಕ್ರೀಮಿ ಮತ್ತು ಫ್ಲೇವರ್ಫುಲ್ ಆಗಿದೆ. ಕಡಲೆಕಾಯಿ ಇಸ್ ಅ ಗ್ರೇಟ್ ಸೋರ್ಸ್ ಆಫ್ ಪ್ರೋಟೀನ್. ಇದು ನಿಮ್ಗೆ ಲಾಂಗ್ ಟೈಮ್ ಫುಲ್ ಅನಿಸ್ತದೆ ಮತ್ತೆ ಎನರ್ಜಿ ಕೊಡ್ತದೆ. ಇದರಲ್ಲಿ ಹೆಲ್ದಿ ಫ್ಯಾಟ್ಸ್ ಇದೆ ಅಂಡ್ ಇಟ್ಸ್ ಆಲ್ಸೋ ರಿಚ್ ಇನ್ ಫೈಬರ್, ಸೊ ಡೈಜೆಷನ್ಗೆ ಸಹ ತುಂಬಾ ಹೆಲ್ಪ್ ಆಗ್ತದೆ. ಟ್ಯಾಂಗಿ ಟೊಮ್ಯಾಟೊ ಜೊತೆ ಈ ನಟ್ಟಿ ಪೀನಟ್ ಕಾಂಬಿನೇಷನ್ ಬಂದಾಗ ದಿಸ್ ಚಟ್ನಿ ಗೋಸ್ ಟು ದ ನೆಕ್ಸ್ಟ್ ಲೆವೆಲ್. ನೀವು ಕೋಕೋನಟ್ ಚಟ್ನಿ, ಗ್ರೀನ್ ಚಟ್ನಿ ಯಾ ಹುರ್ಕಡ್ಲೆ ಚಟ್ನಿ ಎಲ್ಲ ಮರ್ತೋಗ್ತೀರಾ. ದಿಸ್ ಟೊಮ್ಯಾಟೊ ಪೀನಟ್ ಚಟ್ನಿ ಇಸ್ ಅಮೇಸಿಂಗ್. ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ವೆರಿ ಕ್ವಿಕ್ ರೆಸಿಪಿ, ಬಟ್ ಟೇಸ್ಟ್ ಮಾತ್ರ ರೆಸ್ಟೋರೆಂಟ್ ಸ್ಟೈಲ್ ಇರ್ತದೆ. ಈ ಚಟ್ನಿ ದೋಸೆ ಜೊತೆ ಸೂಪರ್, ಇಡ್ಲಿ ಜೊತೆ ಕ್ಲಾಸಿಕ್, ಆದ್ರೆ ನನಗೆ ಪರ್ಸನಲಿ ನೀರ್ ದೋಸೆ ಜೊತೆ ಪರ್ಸನಲ್ ಫೇವ್ರೆಟ್ ನಂದು. ಸಾಫ್ಟ್ ನೀರ್ ದೋಸೆ ಮೇಲೆ ಈ ಸ್ಮೂತ್ ಸ್ಲೈಟ್ಲಿ ಸ್ಪೈಸಿ ಚಟ್ನಿ ಹಾಕಿದ್ರೆ ಎವ್ರಿ ಬೈಟ್ ಫೀಲ್ಸ್ ಕಂಫರ್ಟಿಂಗ್ ಅಂಡ್ ಹೋಮ್ಲಿ. ನೀರ್ ದೋಸೆ ರೆಸಿಪಿ ಬೇಕಾ? ಕಮೆಂಟ್ ರೆಸಿಪಿ ಇನ್ ದ ಕಮೆಂಟ್ ಬಾಕ್ಸ್. ನಿಮ್ ಕಮೆಂಟ್ಸ್ ನೋಡಿ ನೀರ್ ದೋಸೆ ರೆಸಿಪಿ ಶೇರ್ ಮಾಡ್ತೇನೆ. ಇಂಥ ಈಸಿ, ಪ್ರಾಕ್ಟಿಕಲ್, ಎವ್ರಿಡೇ ರೆಸಿಪೀಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಬಾಸ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ಕುಕಿಂಗ್ ಟುಗೆದರ್.